ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವರ್ಷದಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಿಗಲಿರುವಂತಹ ಸರ್ಕಾರದ ಕಡೆಯಿಂದ ಸಿಗಲಿರುವಂತಹ 2 ದೊಡ್ಡ ಗಿಫ್ಟ್ಗಳ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಅದೇನೆಂದು ತಿಳ್ಕೊಳ್ಳಲು ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೂ ಚಾನಲ್ನಲ್ಲಿ ನಾನು ರೆಗ್ಯುಲರ್ ಆಗಿ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ಬಗೆಗಿನ ಏನೇ ಅಪ್ಡೇಟ್ಸ್ ಇದ್ರೂ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲವಾರು ದಿನಗಳಿಂದ ಯಾವುದೇ ರೀತಿಯ ಮೇಜರ್ ಅಪ್ಡೇಟ್ ಅನ್ನೋದು ಇರಲಿಲ್ಲ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬಗ್ಗೆ. ಅದಕ್ಕೋಸ್ಕರ ನಾನು ಡೈಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಈ ಅಪ್ಡೇಟ್ ಸಿಕ್ಕಿರೋದ್ರಿಂದ ನಾನು ಅದನ್ನು ಟೈಪ್ ಮಾಡಿ ಇಟ್ಕೊಂಡು ಆದೇಶ ಪ್ರತಿಯಲ್ಲಿ ಏನಿತ್ತು ಅದನ್ನು ಟೈಪ್ ಮಾಡಿ ಇಟ್ಕೊಂಡು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತು ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಷನ್ ಬರುತ್ತೆ ಹಾಗೂ ನೀವು ಎಲ್ಲ ವೀಡಿಯೋಸ್ಗಳನ್ನು ಚೆಕ್ ಮಾಡ್ಕೊಳ್ಬೋದಾಗಿದೆ. ಮೊದಲನೇದಾಗಿ ಏನು ಹೇಳಿದೆ ಅಂದರೆ, ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು DA ಹೆಚ್ಚಳ, 8ನೇ ವೇತನ ಆಯೋಗ, DA ಅರಿಯರ್ಸ್ನಂತಹ ಹಲವಾರು ಬೇಡಿಕೆಗಳನ್ನು ಹೊಂದಿದ್ದಾರೆ. ಸೊ ಇದೇನೆಂದರೆ, ಈಗ ನಾನು ಇದರಲ್ಲಿ ಹೇಳ್ತಿರುವಂಥ ಇನ್ಫಾರ್ಮೇಷನ್ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಅನ್ವಯಿಸುತ್ತೆ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ಅದರ ಬಗೆಗಿನ ಅಪ್ಡೇಟನ್ನು ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇಲಿಸ್ಟ್ ಅಂತ ಹೋಗಿ ಚೆಕ್ ಮಾಡಿಕೊಂಡ್ರೆ ಎಲ್ಲ ವಿಷಯಗಳನ್ನು ನೀವಲ್ಲಿ ತಿಳ್ಕೊಳ್ಬೋದಾಗಿದೆ. 2025ರ ಹೊಸ ವರ್ಷವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಡುಗೊರೆಗಳಿಂದ ತುಂಬಿರುತ್ತದೆ. ನಿರ್ದಿಷ್ಟವಾಗಿ ಉದ್ಯೋಗಿಗಳು 2 ರಿವಾರ್ಡ್, DA ಇನ್ಕ್ರಿಮೆಂಟ್ ಮತ್ತು 18 ತಿಂಗಳ DA ಬಾಕಿಯನ್ನು ಪಡೆಯಬಹುದು. ಸೊ ಇದೇನಂತ ಹೇಳಿದರೆ ಅಂದರೆ, ಕನ್ಫರ್ಮ್ ಆಗಿ DA ಜಾಸ್ತಿ ಆಗೇ ಆಗುತ್ತೆ ನೆಕ್ಸ್ಟ್ ಇಯರು ಜನವರಿನಲ್ಲಿ. ಮತ್ತು ಏನು ಕೊರೋನಾ ಟೈಮಿದ್ದು 18 ತಿಂಗಳ DA ಬಾಕಿತ್ತು ಅದನ್ನು ಕನ್ಫರ್ಮ್ ಆಗಿ ನೆಕ್ಸ್ಟ್ ಇಯರ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಜುಲೈ 2024ರಿಂದ ಡಿಸೆಂಬರ್ 2024ರವರೆಗಿನ AICPI ಸಂಖ್ಯೆಗಳ ಆಧಾರದ ಮೇಲೆ ಜನವರಿ 2025ರ ತುಟ್ಟಿ ಭತ್ಯೆಯನ್ನು ಲೆಕ್ಕ ಹಾಕಲಾಗುತ್ತದೆ. ಸೊ ಏನು ಜನವರಿಯಿಂದ ಜುಲೈವರೆಗೆ ಏನಿತ್ತು ಅದರ ಪ್ರಕಾರ ಜುಲೈನಲ್ಲಿ ಹೈಕ್ ಮಾಡಿದರು. ಇವಾಗ ಜುಲೈಯಿಂದ ಡಿಸೆಂಬರ್ವರೆಗೆ ಏನು AICPI ಸಂಖ್ಯೆ ಇರುತ್ತೋ ಅದರ ಆಧಾರದ ಮೇಲೆ ಜನವರಿನಲ್ಲಿ DA ಹೈಕ್ ಆಗುತ್ತೆ. ಈ ಸೂಚ್ಯಂಕಗಳ ಪ್ರವೃತ್ತಿಯು 3% DA ಹೆಚ್ಚಳವನ್ನು ಸೂಚಿಸುತ್ತದೆ. 3% DA ಹೈಕ್ ಇದುವರೆಗೆ ಏನು ಜುಲೈಯಿಂದ ಜುಲೈ 2024ರಿಂದ ಡಿಸೆಂಬರ್ 2024ನ AICPI ನಂಬರ್ ಆಧಾರದ ಮೇಲೆ ಜನವರಿನಲ್ಲಿ 3% DA ಹೈಕ್ ಆಗುತ್ತೆ ಅಂತ ನಂಬರ್ ಸೂಚಿಸ್ತಾ ಇದೆ. ಕೇಂದ್ರ ನೌಕರರು ಹಾಗೂ ಪಿಂಚಣಿದಾರರ DA ಮತ್ತು DR ಅನುಪಾತವನ್ನು AICPI ಸೂಚ್ಯಂಕದ ಅರ್ಧವಾರ್ಷಿಕ ದತ್ತಾಂಶದ ಆಧಾರದ ಮೇಲೆ ಕೇಂದ್ರ ಸರ್ಕಾರವು ಜನವರಿ ಮತ್ತು ಜುಲೈನಲ್ಲಿ ವರ್ಷಕ್ಕೆ 2 ಬಾರಿ ಪರಿಷ್ಕರಿಸುತ್ತದೆ. ನಾನು ಆಲ್ರೆಡಿ ಹೇಳಿದಾಗೆ DA ಏನಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಜನವರಿ ಮತ್ತು ಜುಲೈನಲ್ಲೇ ಅಪ್ಡೇಟ್ ಆಗುತ್ತೆ. ಇವಾಗಲೇ ಜುಲೈನಲ್ಲಿ ಅಪ್ಡೇಟ್ ಮಾಡಿದ್ದಾರೆ, ಇನ್ನು ನೆಕ್ಸ್ಟ್ ಜನವರಿನಲ್ಲಿ ಅಪ್ಡೇಟ್ ಮಾಡ್ತಾರೆ. ಜುಲೈ ಅಕ್ಟೋಬರ್ AICPI ಸೂಚ್ಯಂಕ 144.5 ತಲುಪಿದೆ. ಅಕ್ಟೋಬರ್ನಲ್ಲಿ ಇಷ್ಟಿದೆ. ಇದರ ಪ್ರಕಾರ DA ಸ್ಕೋರು 55% ಇದೆ. ಸೊ ಏನು ಇವಾಗ 53% ಇದೆ ಅದನ್ನು ಜಾಸ್ತಿ ಮಾಡಿ 55 ಮಾಡ್ತಾರೆ ಅಂತ ತಿಳಿಸ್ಕೊಡಲಾಗಿದೆ. ಆಮೇಲೆ ಇದು ಮೊದಲನೇ ಗಿಫ್ಟ್. ಆದರೆ ಎರಡನೇ ಗಿಫ್ಟ್ ಇನ್ನೇನೆಂದರೆ, ಕೊರೋನಾ ಅವಧಿಯಲ್ಲಿ ಜುಲೈ 2020ರಿಂದ ಜನವರಿ 2021ರವರೆಗೆ ತಡೆಹಿಡಿಯಲಾಗಿದ್ದ ಪಿಂಚಣಿ ಮತ್ತು ತುಟ್ಟಿ ಭತ್ಯೆ ಬಾಕಿಯನ್ನು ಕೂಡ ಸರ್ಕಾರ ಪಾವತಿಸಬೇಕಾಗಿದೆ. ಕೊರೋನಾ ಟೈಮಲ್ಲಿ 18 ತಿಂಗಳು ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ DA ಹೈಕನ್ನು ಕೊಟ್ಟಿರಲಿಲ್ಲ. ಆ ಬಾಕಿಯನ್ನು ಹಾಗೆ ಇಟ್ಕೊಂಡಿತ್ತು. ಅದು ಆಲ್ರೆಡಿ ಇವಾಗ ಡಿಲೇ ಆಗಿರೋದ್ರಿಂದ ಇದನ್ನು ಕೂಡ ಈ ಬರೋ ವರ್ಷದಲ್ಲಿ ಕೊಡಬೇಕು ಅಂತ ಎಲ್ಲ ಸರ್ಕಾರಿ ನೌಕರರ ಸಂಘಟನೆಗಳು ಕೂಡ ಅದರ ಬಗ್ಗೆ ಮನವಿ ಮಾಡಿಕೊಂಡಿದ್ವು ಹಾಗೂ ಆ ಆದೇಶನ ಕೂಡ ಹೊರಡಿಸ್ತೀವಿ ಅಂತ ಸರ್ಕಾರ ತಿಳಿಸ್ಕೊಟ್ಟಿದೆ. 2025ರ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆಯಾಗಲಿದ್ದು 18 ತಿಂಗಳ DA ಬಾಕಿ ಕುರಿತ ಚರ್ಚೆ ಮತ್ತೆ ತೀವ್ರಗೊಂಡಿದೆ. ಸೊ 2025ರಲ್ಲಿ ಬಜೆಟ್ ಏನು ಕೇಂದ್ರ ಬಜೆಟ್ ಮಂಡನೆ ಆಗುತ್ತೋ ಅದರಲ್ಲಿ 18 ತಿಂಗಳ ಬಾಕಿ DA ಕೊಡಲೇಬೇಕು ಅನ್ನೋಂಥ
ಮನವಿಯನ್ನು ಎಲ್ಲರೂ ಸಲ್ಲಿಸಿದ್ದಾರೆ ಹಾಗೂ ಸರ್ಕಾರ ಕೂಡ ಅದಕ್ಕೆ ಒಪ್ಪಿಕೊಂಡಿದೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಬಾಕಿ ಹಣ ನೀಡುವ ಬಗ್ಗೆ ಚಿಂತನೆ ನಡೆಸಬಹುದು ಎನ್ನುತ್ತವೆ ಸರ್ಕಾರಿ ನೌಕರರ ಸಂಘಟನೆಗಳು. ಡಿಸ್ಕಷನ್ಸ್ ಇವಾಗವರೆಗೆ ಆಗಿರೋ ಪ್ರಕಾರ 2025ರ ಬಜೆಟ್ ಮಂಡನೆಯಲ್ಲಿ ಏನು 18 ತಿಂಗಳ ಬಾಕಿ ಡಿ ಐತೆ. ಯಾಕಂದರೆ 2020ರಿಂದ 2021ರವರೆಗಿನ ಬಾಕಿ ಡಿ ಇನ್ನೇನು ಹತ್ತತ್ರ 5 ವರ್ಷನೇ ಆಗ್ತಾ ಬರುತ್ತೆ. ಹಾಗಾಗಿ 2025ರ ಜುಲೈ ಒಳಗಾಗಿ ಏನು ಈ ಬಾಕಿ 18 ತಿಂಗಳ ಬಾಕಿ ಡಿ ಎ ಇತ್ತು ಅದನ್ನು ಕೊಡಲೇಬೇಕು ಸರ್ಕಾರ ಅಂತ ಎಲ್ಲ ಸರ್ಕಾರಿ ಸಂಘಟನೆಗಳು ಮನವಿ ಮಾಡಿದೆ ಹಾಗೂ ಸರ್ಕಾರ ಕೂಡ ಇದಕ್ಕೆ ಒಪ್ಕೊಂಡಿದೆ. ನೌಕರರ ಸಂಘಟನೆ ಡಿಎ ಬಾಕಿ ಮೂಲಕ ಲಭ್ಯವಿರುವ ಮೊತ್ತವು ನೌಕರರ ವೇತನ ಮತ್ತು ದರ್ಜೆಯ ವೇತನವನ್ನು ಅವಲಂಬಿಸಿರುತ್ತದೆ. ಇದು ಏನಂದರೆ ಬಾಕಿ ಡಿ ಎ ಏನು ಬರುತ್ತೆ ಇದು ಎಲ್ಲ ನೌಕರರಿಗೂ ಸೇಮ್ ಆಗಿರಲ್ಲ. ಆ ನೌಕರರು ಯಾವ್ಯಾವ ಗ್ರೂಪಲ್ಲಿ ಇರ್ತಾರೆ, ಯಾವ್ಯಾವ ಲೆವೆಲಲ್ಲಿ ಇರ್ತಾರೆ ಅಂದರೆ ಲೆವೆಲ್ 1 ಲೆವೆಲ್ 2 ಆ ಥರ ಇದೆಯಲ್ವಾ ನೌಕರರ ವೇತನ ಶ್ರೇಣಿಯಲ್ಲಿ. ಸೊ ಅದ್ರ ಪ್ರಕಾರ ಅವರಿಗೆ ಡಿ ಎ ಹೈಕ್ ಮತ್ತು ಅರಿಯರ್ಸ್ ಸಿಗುತ್ತೆ. ಆದರೂ 18 ತಿಂಗಳ ಅರಿಯರ್ಸ್ ಅಂದರೆ ಒಂದು ದೊಡ್ಡ ಮೊತ್ತ. ಸೊ ಈ ಒಂದು ಮೊತ್ತವನ್ನು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು 2025ರ ಜುಲೈ ಒಳಗಾಗಿ ಪಾವತಿ ಆಗುವಂತೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಬೇಗನೆ ಮಂಜೂರಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಾನು ಆಲ್ರೆಡಿ ಹೇಳಿದಾಗ 2 ಗಿಫ್ಟ್ಗಳೇನೆಂದರೆ, ಒಂದು ಜನವರಿನಲ್ಲಿ ಡಿ ಎ ಇನ್ಕ್ರಿಮೆಂಟ್ ಆಗೋದು, ಇನ್ನೊಂದು ಜುಲೈ ಒಳಗಾಗಿ 2025 ಜುಲೈ ಒಳಗಾಗಿ ಏನು 18 ತಿಂಗಳ ಬಾಕಿ ಡಿ ಎ ಇದೆಯೋ ಅದನ್ನು ಪಾವತಿ ಮಾಡೋದು ಸರ್ಕಾರದ ಕಡೆಯಿಂದ. ಸೊ ಇದೇನಂದರೆ 18 ತಿಂಗಳ ಬಾಕಿ ಡಿ ಅಂದರೆ ತುಂಬಾ ವೆಚ್ಚ ಆಗುತ್ತೆ. ಸೊ ಒಂದೇ ಸಲ ಪಾವತಿ ಆಗಲಿಕ್ಕಿಲ್ಲ. ಜನವರಿಯಿಂದ ಜುಲೈವರೆಗೂ ನೆಕ್ಸ್ಟ್ ಇಯರು ಹಂತವಾಗಿ ಡಿಪಾರ್ಟ್ಮೆಂಟ್ ವೈಸು ಬ್ಯಾಚ್ ವೈಸಲ್ಲಿ ಏನು ಬಾಕಿ ಡಿ ಇರೋದನ್ನು ಪಾವತಿ ಮಾಡ್ಬೋದಾಗಿದೆ. ಸೊ ಇದು ನಾನು ಹೇಳ್ದಾಗೆ ಇದು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿಗೆ ಯಾರು ಕೇಂದ್ರ ಸರ್ಕಾರದಿಂದ ಪಿಂಚಣಿಯನ್ನು ಪಡೆದುಕೊಳ್ತಿದ್ದೀರೋ ಅವರ ಬಗೆಗಿನ ಅಪ್ಡೇಟು. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇ ಲಿಸ್ಟ್ ಅಂತ ಇದೆ. ಸೊ ಅದಕ್ಕೆ ಹೋಗಿ ನೀವು ಆ ವಿಡಿಯೋಸ್ಗಳನ್ನೆಲ್ಲ ನೋಡಿ ಚೆಕ್ ಮಾಡ್ಕೊಳ್ಬೋದು. ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಪ್ಲೇ ಲಿಸ್ಟನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದಂತ. ನಿಮಗೆ ನನ್ನ ಚಾನಲ್ ಐಕನ್ ಕಾಣಿಸ್ತಿರುತ್ತಲ್ವ ಅದರ ಮೇಲೆ ನಿಮ್ಗೆ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಚಾನಲ್ನ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ವೀಡಿಯೋಸು, ಶಾರ್ಟ್ಸು, ಪಾಪ್ಯುಲರು ಆ ಥರ ನೆಕ್ಸ್ಟ್ ಕ್ಯಾಟಗರೀಸ್ ಇರುತ್ತೆ. ಬೇರೆ ಬೇರೆ ಪ್ಲೇ ಲಿಸ್ಟ್ ಅಂತಲೂ ಕ್ಯಾಟಗರಿ ಬರುತ್ತೆ. ಆ ಪ್ಲೇ ಲಿಸ್ಟ್ ಕ್ಯಾಟಗರಿನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇ ಲಿಸ್ಟನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಒಂದೇ ಕಡೆ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನೋ ಎಲ್ಲ ವೀಡಿಯೋಗಳು ಸಿಗ್ತವೆ. ಅದನ್ನು ನೋಡಿ ಇನ್ಫಾರ್ಮೇಷನ್ಗಳನ್ನು ಪಡೆದುಕೊಳ್ಬೋದಾಗಿದೆ. ಧನ್ಯವಾದಗಳು.